19 ವರ್ಷ ಜೈಲು, 127 ಮುಸ್ಲಿಂ ಯುವಕರಿಗೆ ಅನ್ಯಾಯ. ಯುಎಪಿಎ ದುರ್ಬಳಕೆ, ಮುಸ್ಲಿಮರಿಗೆ ಆಗ್ತಾ ಇದೆ ಅನ್ಯಾಯ. ದೆಹಲಿ ಬಾಂಬ್ ಸ್ಫೋಟ, ನಿರಪರಾಧಿ ಡಾಕ್ಟರ್ಗಳ ಬಿಡುಗಡೆ. ಪ್ರಜಾಪ್ರಭುತ್ವದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯವೋ ಅನ್ಯಾಯವೋ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಕೇವಲ ಒಂದು ವಾರದ ಹಿಂದಷ್ಟೇ ನವೆಂಬರ್ 10ಕ್ಕೆ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದಂಥ ಕಾರ್ ಬಾಂಬ್ ಸ್ಫೋಟ ಇಡೀ ದೇಶವನ್ನ ಆಘಾತಕ್ಕೀಡು ಮಾಡಿತ್ತು. 12 ಮಂದಿಯ ಸಾವು ಮತ್ತು ಇನ್ನು ಹಲವಾರು ಜನರು ಗಾಯಗೊಂಡ ಈ ಘಟನೆಯಲ್ಲಿ ಆತ್ಮಾಹುತಿ ದಾಳಿ ನಡೆಸಿದಂಥ ಡಾಕ್ಟರ್ ಉಮದ್ ಉನ್ ನಬಿ ಸಂಪರ್ಕದಲ್ಲಿ ಇದ್ದಾರೆ ಎಂಬ ಶಂಕೆಯಿಂದ ಹರಿಯಾಣದ ನುಹ್ನಲ್ಲಿ 4 ಡಾಕ್ಟರ್ ರೆಹಾನ್, ಡಾಕ್ಟರ್ ಮೊಹಮ್ಮದ್, ಡಾಕ್ಟರ್ ಮುಸ್ತಕಿಮ್ ಮತ್ತು ರಸಗೊಬ್ಬರ ವ್ಯಾಪಾರಿ ದಿನೇಶ್ ಸಿಂಗ್ಲಾ ಅವರನ್ನ ರಾಷ್ಟ್ರೀಯ ತನಿಖಾ ಏಜೆನ್ಸಿ NIA ಬಂಧಿಸುತ್ತೆ. ಆದರೆ ತೀವ್ರ ವಿಚಾರಣೆಯ ನಂತರ ಅವರಿಗೂ ಆ ಸ್ಫೋಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಖಚಿತಪಡಿಸಿಕೊಂಡಂತ NIA ನವೆಂಬರ್ 16ಕ್ಕೆ ಇವರನ್ನ ಬಿಡುಗಡೆ ಮಾಡಿದೆ. ಈ ಘಟನೆ ಕೇವಲ ಒಂದು ಸಾಮಾನ್ಯ ಬಿಡುಗಡೆಗಿಂತ ಹೆಚ್ಚಿನದಾಗಿ ಭಾರತದಲ್ಲಿರುವಂತಹ ಆಳವಾದ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತೆ. ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿ ನ್ಯಾಯ ನೀಡಬೇಕು ಅನ್ನೋ ಸಿದ್ಧಾಂತ ಕಾಗದದ ಮೇಲೆ ಮಾತ್ರ ಸೀಮಿತವಾದಂತೆ ಕಾಣಿಸ್ತಾ ಇದೆ. ಕಳೆದ ಕೆಲ ವರ್ಷಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಯುವಕರನ್ನ ಏನೂ ತಪ್ಪು ಮಾಡದೆ ಇದ್ರೂ ಸಹ ಭಯೋತ್ಪಾದನೆಯ ಆರೋಪದಲ್ಲಿ ಬಂಧಿಸುವಂತಹ ಘಟನೆಗಳು ಗಣನೀಯವಾಗಿದೆ. ಪೊಲೀಸ್ ಮತ್ತು ತನಿಖಾ ಸಂಸ್ಥೆಗಳು ಭಯೋತ್ಪಾದಕ ಅನ್ನೋ ಲೇಬಲ್ ಅನ್ನ ಅಂಟಿಸಿ ಸುಳ್ಳು ಆರೋಪಗಳನ್ನ ದಾಖಲಿಸುತ್ತಿದ್ರು. ಇದರ ಫಲವಾಗಿ ವರ್ಷಗಳ ಕಾಲ ಆ ವ್ಯಕ್ತಿ ಜೈಲಿನಲ್ಲೇ ಶಿಕ್ಷೆಯ ಜೀವನವನ್ನ ಅನುಭವಿಸೋದು ಅಥವಾ ಜೀವನವನ್ನ ನಡೆಸೋದು ಅನಿವಾರ್ಯ ಆಗಿತ್ತು. ನಂತರ ಪುರಾವೆಗಳ ಕೊರತೆಯಿಂದ ನ್ಯಾಯಾಲಯ ಈತನನ್ನ ಖುಲಾಸೆ ಮಾಡುವಾಗ ಕುಟುಂಬ, ಉದ್ಯೋಗ, ಸಾಮಾಜಿಕ ಗೌರವ ಮತ್ತು ಆತ್ಮವಿಶ್ವಾಸ ಎಲ್ಲವೂ ಕಳೆದು ಹೋಗಿರುತ್ತೆ. ಇದು ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಸಮಗ್ರ ನ್ಯಾಯ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ತರುವಂತ ದುರಂತ ಕೂಡ ಹೌದು. ಭಾರತದ ಭಯೋತ್ಪಾದನಾ ನಿಯಂತ್ರಣ ಕಾನೂನುಗಳಾದ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ UAPA, ಭಯೋತ್ಪಾದಕ ಮತ್ತು ವಿಧ್ವಂಸಕ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ TADA ಮತ್ತು ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟ್ POTA ಮೂಲತಃ ದೇಶದ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳೋಕೆ ರೂಪಿಸಲ್ಪಟ್ಟಿರೋದು. ಆದ್ರೆ ಇವುಗಳ ದುರ್ಬಳಕೆಯ ಘಟನೆಗಳು ಈಗ ಹೆಚ್ಚಾಗಿ ಕೇಳ್ಬರ್ತಾ ಇದೆ. ನಿರಪರಾಧಿಗಳನ್ನ ಸುಲಭವಾಗಿ ಆರೋಪಿಗಳನ್ನಾಗಿ ಮಾಡೋಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ವಿಡಿಯೋದಲ್ಲಿ ನಾವು 2 ದಶಕಗಳ ಕಾಲ ಏನೂ ತಪ್ಪು ಮಾಡದೇನೆ ನಿರಪರಾಧಿಗಳಾಗಿ ಜೈಲಿನಲ್ಲಿ ಇದ್ದು ಆರೋಪಿಗಳಾಗಿ ಪೊಲೀಸರ ಮುಂದೆ ತೋರ್ಪಡಿಸಿಕೊಂಡು ನಂತರ ನ್ಯಾಯಾಲಯದಲ್ಲಿ ಖುಲಾಸೆಯಾದಂಥ ಪ್ರಕರಣಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. 2002ರ ಅಕ್ಷರಧಾಮ ದಾಳಿ ಪ್ರಕರಣದಲ್ಲಿ ತಪ್ಪಾಗಿ ಬಂಧಿತನಾಗಿದ್ದಂಥ 127 ಮುಸ್ಲಿಂ ಯುವಕರು 19 ವರ್ಷಗಳ ನಂತರ 2021ರಲ್ಲಿ ಖುಲಾಸೆಗೊಳ್ತಾರೆ. 2005ರ ಹೈದರಾಬಾದ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿಯೂ 10 ಜನರನ್ನ 12 ವರ್ಷಗಳ ನಂತರ ನಿರಪರಾಧಿಗಳು ಅಂತ 2025ರಲ್ಲಿ ಖುಲಾಸೆ ಮಾಡಲಾಗಿದೆ. ಇವು ನ್ಯಾಯದ ಹೆಸರಲ್ಲಿ ನಡೆದ ಅನ್ಯಾಯದ ಉದಾಹರಣೆಗಳು. 100 ಮಂದಿ ಸುಳ್ಳು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ. ಈ ಅಮಾಯಕರ ಜೀವನದ ದಾರಿ ಕೇವಲ ಕಾನೂನು ಹೋರಾಟ ಅಲ್ಲ, ಇದು ಅವರ ಜೀವನ ನಾಶದ ಕಹಿ ಕತೆ. ಬಂಧಿತರ ಕುಟುಂಬಗಳು ಕುಗ್ಗಿ ಹೋಗುತ್ತೆ. ಕುಟುಂಬದ ಸದಸ್ಯರೇ ಸಮಾಜದಿಂದ ದೂರ ಆಗ್ತಾರೆ. ಯಾಕಂದ್ರೆ ಭಯೋತ್ಪಾದಕನ ಕುಟುಂಬ ಅನ್ನೋ ಹಣೆಪಟ್ಟಿ ಅವರಿಗೆ ಸದಾಕಾಲ ಕಾಡುವಂಥ ಅವಮಾನ. ಈ ಅನ್ಯಾಯಗಳು ಒಂದೇ ರಾಜ್ಯದಲ್ಲಿ ಮಾತ್ರ ನಡೀತಾ ಇಲ್ಲ. ಬಹುತೇಕ BJP ಆಳ್ವಿಕೆಯ ರಾಜ್ಯಗಳಲ್ಲಿ ಹೆಚ್ಚಾಗಿ ವರದಿ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ನಂತರ ಫೇಕ್ ಎನ್ಕೌಂಟರ್ಸ್ ಹಾಗೂ UAPA ಪ್ರಕರಣಗಳು ಹೆಚ್ಚಾಗಿದೆ. 2024ರಲ್ಲಿ ದೆಹಲಿ ಗಲಭೆ ಪ್ರಕರಣದಲ್ಲಿ ಹಾಶಿಂ ಅಲಿ, ಅಬೂಬಕರ್ ಮತ್ತು ಇತರರನ್ನ 4 ವರ್ಷಗಳ ನಂತರ ಖುಲಾಸೆಗೊಳಿಸಲಾಯಿತು. ಯಾಕಂದ್ರೆ ಪುರಾವೆಗಳೇ ಇರಲಿಲ್ಲ. ಆದ್ರೆ ಈ ನಡುವೆ ಅವರ ಕುಟುಂಬಗಳು ಭಯೋತ್ಪಾದಕರು ಅನ್ನೋ ಅವಮಾನದಲ್ಲಿ ನರಳಿದ್ವು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಗುಜರಾತ್ ರಾಜ್ಯದಲ್ಲಿ 2002ರ ದಂಗೆಯ ನಂತರ ಮುಸ್ಲಿಂ ಯುವಕರ ಮೇಲೆ ಸುಳ್ಳು ಆರೋಪಗಳು ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ. BJP ಆಡಳಿತದ ರಾಜ್ಯವಾಗಿರುವಂತಹ ಅಲ್ಲಿ UAPA ಮತ್ತು POTA ಕಾನೂನುಗಳನ್ನ ಹೆಚ್ಚು ಬಳಸಲಾಗ್ತಾ ಇದೆ. ಗೋಧ್ರಾ ಗಲಭೆ ಪ್ರಕರಣದಲ್ಲಿ 100 ಮಂದಿಯನ್ನ ಬಂಧಿಸಲಾಯಿತು. ಆದರೆ ವರ್ಷಗಳ ನಂತರ ಅವರು ಖುಲಾಸೆಗೊಳ್ತಾರೆ. 2019ರಲ್ಲಿ ಹಿಂದುತ್ವ ಭಯೋತ್ಪಾದಕರಿಗೆ ಸಡಲಿಕೆ ನೀಡಿದ್ರೆ ಮುಸ್ಲಿಂ ಯುವಕರನ್ನ ಇನ್ನೂ ಬಂಧಿಸಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಸಹ ಇದೇ ಪರಿಸ್ಥಿತಿ. 2008ರ ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಹಿಂದುತ್ವ ಭಯೋತ್ಪಾದಕರಿಗೆ ಖುಲಾಸೆ ಭಾಗ್ಯ ದೊರೆತಿದ್ರೆ ಮುಸ್ಲಿಂ ಯುವಕರನ್ನ ಬಂಧಿಸಲಾಗ್ತಾ ಇದೆ. 2021ರ ವರದಿ ಪ್ರಕಾರ UAPAಯಲ್ಲಿ ದಾಖಲಾಗುವಂತ ಪ್ರಕರಣಗಳಲ್ಲಿ ಕೇವಲ 2% ಅಷ್ಟು ಮಾತ್ರ ಜನರಿಗೆ ಆರೋಪ ಸಾಬೀತಾಗಿದೆ.
ಉಳಿದವರು ವರ್ಷಗಳ ನಂತರ ನಿರಪರಾಧಿಗಳು ಅಂತ ಹೊರಬರ್ತಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ ಧರ್ಮಾಂತರ ಪ್ರಕರಣಗಳ ಹೆಸರಿನಲ್ಲಿ ಮುಸ್ಲಿಮರನ್ನ ಬಂಧಿಸುವ ಘಟನೆಗಳು ಹೆಚ್ಚಾಗಿದೆ. 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ UAPA ಕಾನೂನಿನ ಬಳಕೆ 50%ಗಿಂತ ಹೆಚ್ಚು ಏರಿಕೆಯಾಗಿದೆ. 2019ರ ವರದಿ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ನಡೆದ 91% ದ್ವೇಷ ಅಪರಾಧಗಳು ಮೋದಿಯ ಸರ್ಕಾರದ ಕಾಲದಲ್ಲೇ ನಡೆದಿರೋದು. ರಾಷ್ಟ್ರೀಯ ತನಿಖಾ ಏಜೆನ್ಸಿ NIA ಹಾಗೂ ರಾಜ್ಯಗಳ ATS ವಿಭಾಗಗಳು ಸಾವಿರಾರು ಮುಸ್ಲಿಮರನ್ನ ಬಂಧಿಸಿದೆ. ಅವರಲ್ಲಿ ಬಹುತೇಕರು ನಂತರ ಖುಲಾಸೆಯಾಗಿದ್ದಾರೆ. ಬಂಧಿಸಿದ ನಂತರ ಅವರನ್ನ ವಿಚಾರಣೆಯ ಹೆಸರಲ್ಲಿ ಕಿರುಕುಳ ನೀಡೋದು ಇನ್ನೂ ಭಯಾನಕ. ಹಲವರಿಗೆ ವಿದ್ಯುತ್ ಶಾಕ್ ನೀಡಲಾಗಿದೆ. ಹೊಡೆತ, ಅವಮಾನ ಅಷ್ಟೇ ಅಲ್ಲ, ತಪ್ಪನ್ನ ಒಪ್ಕೊಳ್ಬೇಕು ಅನ್ನೋ ಒತ್ತಡ ಕೂಡ ಇರುತ್ತೆ. ಕುಟುಂಬಕ್ಕೆ ಆಧಾರವಾಗಿದ್ದಂಥವರನ್ನ ಬಂಧಿಸಿದ ನಂತರ ಸಂತ್ರಸ್ತ ಕುಟುಂಬಗಳು ಸಾಲದಲ್ಲಿ ಮುಳುಗಿದೆ. ಕೆಲವರು ಮಾನಸಿಕ ಖಿನ್ನತೆಗೂ ಒಳಗಾಗಿದ್ದಾರೆ. ಖುಲಾಸೆಯಾದ ಬಳಿಕವೂ ಸಮಾಜದಲ್ಲಿ ಅವರಿಗೆ ಗೌರವ ಸಿಗ್ತಾ ಇಲ್ಲ. ಟೆರರಿಸ್ಟ್ ಅನ್ನೋ ಗುರುತನ್ನ ಅವರು ಜೀವನವಿಡೀ ಹೊತ್ಕೊಳ್ಬೇಕಾಗತ್ತೆ. ಅವರಿಗೆ ಉದ್ಯೋಗವೂ ಸಿಗೋದಿಲ್ಲ. ಜನರಿಂದ ಅವರು ದೂರ ಆಗ್ತಾರೆ. ಮುಸ್ಲಿಂ ಸಮುದಾಯದಲ್ಲಿ ಪೊಲೀಸ್ ಬಂಧನ ಅನ್ನೋದು ಜೀವಾವಧಿ ಶಿಕ್ಷೆಗೆ ಸಮ ಅನ್ನೋ ಭಯನೇ ಹೆಚ್ಚಾಗ್ತಾ ಇದೆ. ಇದು ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಭಾಗೀಕರಣದಲ್ಲಿ ಅಡ್ಡಿಯಾಗ್ತಾ ಇದೆ. ಒಂದು ವರದಿ ಪ್ರಕಾರ ಭಾರತದಲ್ಲಿ UAPA ಅಡಿಯಲ್ಲಿ ಬಂಧಿತರಲ್ಲಿ 96%ಕ್ಕೂ ಹೆಚ್ಚು ಮುಸ್ಲಿಂಗಳೇ ಇದ್ದಾರೆ ಮತ್ತು ಅವರಲ್ಲಿ ಬಹುತೇಕರು ನಂತರ ಖುಲಾಸೆಗೊಳ್ತಿದ್ದಾರೆ. ಇಲ್ಲಿ ಮಾಧ್ಯಮಗಳ ಪಾತ್ರವನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಸ್ಫೋಟದ ನಂತರದ ದಿನಗಳಲ್ಲಿ ಪ್ರೈಮ್ ಟೈಮ್ ಚರ್ಚೆಗಳು ಮುಸ್ಲಿಂ ಡಾಕ್ಟರ್ಸ್ಗಳನ್ನ ಭಯೋತ್ಪಾದನಾ ಮಾಡೆಲ್ಗಳು ಅಂತ ಬಂಧಿಸಲಾಗಿದೆ ಅನ್ನೋ ಶೀರ್ಷಿಕೆಯನ್ನ ಕೊಟ್ಟು ಹಗಲು ರಾತ್ರಿ ಅಂತ ಹೇಳಿದ್ರೆ ಸುದ್ದಿಯನ್ನ ಬಿತ್ತರಿಸಿದ್ವು. ರಾಷ್ಟ್ರೀಯ ಟಿವಿ ಚಾನೆಲ್ಗಳು ಈ ಸುದ್ದಿಯನ್ನ ದೊಡ್ಡದಾಗಿ ಪ್ರಚಾರ ಮಾಡಿದ್ವು. ಇದರಿಂದ ಸಾರ್ವಜನಿಕರಲ್ಲಿ ಭಯ ಮತ್ತು ವಿರೋಧಿ ಭಾವನೆ ಬೆಳೆಯೋಕೆ ಇವರೇ ಕಾರಣ ಆಗಿತ್ತು. ಆದ್ರೆ ನವೆಂಬರ್ 16ರ ನಂತರ ನಡೆದಂಥ ಬಿಡುಗಡೆಯನ್ನ ಯಾವ ಪ್ರೈಮ್ ಟೈಮ್ನಲ್ಲೂ ಸುದ್ದಿ ಮಾಡಲೇ ಇಲ್ಲ. ಮುಖ್ಯ ವಾಹಿನಿಯ ಕೆಲವು ಮಾಧ್ಯಮಗಳು ಈ ವಿಷಯವನ್ನ ನಿರ್ಲಕ್ಷ್ಯ ಮಾಡಿದೆ. ಕೆಲವು ಮಾಧ್ಯಮಗಳು ಸಣ್ಣ ವರದಿಗಳನ್ನ ನೀಡಿದ್ರು ಸಹ ಟಿವಿ ಸ್ಕ್ರೀನ್ಗಳಲ್ಲಿ ಅದು ಕಾಣಲೇ ಇಲ್ಲ. ಯಾಕಂತಂದ್ರೆ ಬಂಧನದ ಸುದ್ದಿ TRP ತರಬಹುದು. ಇದರಿಂದ ದೇಶಭಕ್ತಿ ಮತ್ತು ಟೆರರ್ ಮಾಡೆಲ್ ಭಯವನ್ನ ಬೆಳೆಸಬಹುದು. ಆದ್ರೆ ಬಿಡುಗಡೆ ಸುದ್ದಿ ವ್ಯವಸ್ಥೆಯ ದೋಷಗಳನ್ನ ಎತ್ತಿ ತೋರಿಸುತ್ತೆ. ಇದು ರಾಜಕೀಯವಾಗಿಯೂ ಇವರಿಗೆ ಯೂಸ್ ಇಲ್ಲ. ಇನ್ನು ಮುಸ್ಲಿಂ ವಿರೋಧಿ ಧೋರಣೆಯನ್ನ ಬೆಂಬಲಿಸುವಂತ ಮಾಧ್ಯಮಗಳು ಈ ತಪ್ಪುಗಳನ್ನ ಮರೆಮಾಚೋಕೆ ತಯಾರಾಗಿದೆ. ಇಂಥವರು ಸಮುದಾಯಗಳ ನಡುವೆ ದ್ವೇಷವನ್ನು ಬೆಳೆಸೋಕೆ ಪುಷ್ಟಿ ಕೊಡ್ತಾರೆ. ದೆಹಲಿ ಸ್ಫೋಟದಂತಹ ಘಟನೆಗಳು ದೇಶದ ಭದ್ರತೆಗೆ ಸವಾಲನ್ನ ಒಡ್ಡಿದೆ. ಹೌದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ನಿರಪರಾಧಿಗಳನ್ನ ಗುರಿಯಾಗಿಸೋದು ಈ ಹೋರಾಟವನ್ನ ದುರ್ಬಲಗೊಳಿಸುತ್ತಲ್ವಾ? ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಯು ಈ ಕಾನೂನುಗಳ ದುರ್ಬಳಕೆಯನ್ನ ತಡೆಯುವಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಲ್ವಾ? ಆದರೆ ಸ್ವತಃ ಕೇಂದ್ರ ಸರ್ಕಾರವೇ ಮುಸ್ಲಿಮರನ್ನ ದ್ವೇಷಿಸೋದು, ಅವರ ವಿರುದ್ಧ ಕೋಮು ದ್ವೇಷಿ ಹೇಳಿಕೆಗಳನ್ನ ಕೊಡೋದು, ಸಮಾಜದ ಸ್ವಾಸ್ಥ್ಯವನ್ನ ಇವರು ಹಾಳು ಮಾಡ್ತಿದ್ದಾರೆ. ಭಾರತದ ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯಗಳು ಸಮಾನತೆ ಮತ್ತು ನ್ಯಾಯ ಕೇವಲ ಖಾಲಿ ಘೋಷಣೆಗಳಾಗಿ ಮಾತ್ರ ಉಳಿಬಾರದು. ನಿರಪರಾಧಿಗಳ ಬಿಡುಗಡೆಯ ಈ ಘಟನೆಯು ಒಂದು ಎಚ್ಚರಿಕೆ. ನ್ಯಾಯ ಎಲ್ರಿಗೂ ಸಮನಾಗಿರ್ಬೇಕು. ಇಲ್ಲದಿದ್ರೆ ಸಮಾಜವೇ ವಿಭಜನೆಯ ತೆರೆಗೆ ಹೋಗುತ್ತೆ. ಇನ್ನು ನಿರಪರಾಧಿಗಳು ಅಂತವರನ್ನ ಬಿಡುಗಡೆ ಮಾಡಿದ್ರೆ ಅವರ ಕುಟುಂಬ, ಅವರ ಸುತ್ತಮುತ್ತಲಿನವರು ಅನುಭವಿಸಿದಂತ ನೋವು ಕಡಿಮೆ ಆಗತ್ತಾ? ಇನ್ನು ನಿರಪರಾಧಿಗಳನ್ನ ಅನುಮಾನ ಪೂರ್ವಕವಾಗಿ ಅರೆಸ್ಟ್ ಮಾಡಿ ಅವರ ಕುಟುಂಬಕ್ಕೆ ಮಾನಸಿಕ ಹಿಂಸೆನ ಕೊಟ್ಟಂಥವ್ರಿಗೂ ಸಹ, ಅಂದ್ರೆ ಅಧಿಕಾರಿಗಳು ಸಹ ಶಿಕ್ಷೆ ಆಗ್ಬೇಕಲ್ವಾ?